ನೀರಿನ ಅಭಾವದಿಂದ ಬೇಸಾಯ ಮಾಡಲು ತೊಂದರೆ ಅನುಭವಿಸುತ್ತಿದ್ದ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಚಲಗೇರ ಗ್ರಾಮದ ಯುವ ರೈತ ಮಹೇಶ್ ಚಂದ್ರಕಾಂತ್ ತೋಟಗಾರಿಕೆ ಇಲಾಖೆ ನೆರವಿನಿಂದ ಸ್ಮಾರ್ಟ್ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ಸು ಗಳಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಉತ್ತರ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಒಂದು. ಮಳೆಯ ಕೊರತೆಯಿಂದಾಗಿ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮಳೆ ಬಂದರೆ ಮಾತ್ರ ಬೆಳೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವು ಪ್ರಗತಿಪರ ರೈತರು ಸವಾಲುಗಳನ್ನು ಮೆಟ್ಟಿ ನಿಂತು ಯಶಸ್ವಿಯಾಗಿದ್ದಾರೆ. ಅವರಲ್ಲಿ ಚಲಗೇರ ಗ್ರಾಮದ ಯುವ ರೈತ ಮಹೇಶ್ ಚಂದ್ರಕಾಂತ್ ಪ್ರಮುಖರಾಗಿದ್ದಾರೆ. ತಮ್ಮ ಜಮೀನಿನಲ್ಲಿ ನೀರಿನ ಸಂರಕ್ಷಣೆಗೆ ಆಧುನಿಕ ವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಿರುವುದು ವಿಶೇಷ. ಹನಿ ನೀರಾವರಿ ವ್ಯವಸ್ಥೆಯಿಂದ ನೀರಿನ ಸದ್ಬಳಕೆಯೊಂದಿಗೆ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗಿದೆ. ಋತುಮಾನಕ್ಕೆ ಅನುಗುಣವಾಗಿ ಸಾವಯವ ಪದ್ಧತಿಯಂತೆ ಬೆಳೆ ಬೆಳೆದು ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಈ ಯಶಸ್ಸಿಗೆ ತೋಟಗಾರಿಕೆ ಇಲಾಖೆ ನೆರವು ನೀಡಿರುವುದು ಮತ್ತೊಂದು ಕಾರಣವಾಗಿದ್ದು, ಇತರ ರೈತರಿಗೆ ಯುವ ರೈತ ಮಹೇಶ್ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ದೂರದರ್ಶನದೊಂದಿಗೆ ರೈತ ಮಹೇಶ್ ಚಂದ್ರಕಾಂತ್, ಮಳೆ ಹಾಗೂ ನೀರಿನ ಅಭಾವದಿಂದ ಕೃಷಿ ಮಾಡಲು ಸಾಕಷ್ಟು ತೊಂದರೆಯಾಗುತ್ತಿತ್ತು. ಹಾಗಾಗಿ ತೋಟಗಾರಿಕೆ ಇಲಾಖೆ ನೆರವಿನಿಂದ ಮಿಶ್ರ ಬೆಳೆ ಬೆಳೆಯಲಾಗುತ್ತಿದೆ ಎಂದರು. ಶಾವಂತಿ, ಹೀರೆಕಾಯಿ, ಮೆಣಸಿನಕಾಯಿ, ಡಬ್ಬು, ಕಲ್ಲಂಗಡಿ ಇಂಥವೆಲ್ಲ ಬೆಳೆ ಮಾಡೋದ್ರಿಂದ ನಮ್ಗೆ ಆದಾಯ ಭೀ ಹೆಚ್ಚಿಗೆ ಇದ್ರಿ. ಅವಾಗ 2 ಲಕ್ಷ ಉಳಿಕ ಭಾಳ ಕಷ್ಟ ಆಯಿತು. ಇವಾಗ 10ರಿಂದ 15, 20 ಲಕ್ಷ ತನಕ ನಮ್ಗೆ ಆದಾಯ ಅದ ವರ್ಷಕ್ಕೆ. ಮತ್ತೊಬ್ಬ ರೈತ ಶಂಕರ್ ದತ್ತಣ್ಣ, ಮಹೇಶ್ ಚಂದ್ರಕಾಂತ್ ಅವರು ಇತರೆ ರೈತರಿಗೆ ಮಾದರಿಯಾಗಿದ್ದು, ಎಲ್ಲಾ ರೈತರು ತೋಟಗಾರಿಕೆ ಇಲಾಖೆ ನೆರವು ಪಡೆದು ಕೃಷಿಗೆ ಮುಂದಾದರೆ ಯಶಸ್ಸು ಖಚಿತ ಎಂದರು. ಮತ್ತು ಬಾಳೆ, ಈಗ ಹತ್ತಿ, ಕಾಯಿಪಲ್ಯ ಮಾಡ್ಬೇಕಂತೆ ಆಸೆ ಆಗಿದೆ. ಅದರ ರೈತರಾದಂಥ ಮಹೇಶ್ ಚಂದ್ರಕಾಂತ್ ಇಂಟ್ರಿ ಅವರು ಅವ್ರನ್ನ ನೋಡಿ ನಾನು ಕಲಿಬೇಕಂತ ಮಾಡ್ಬೇಕಂತ ವಿನಂತಿ ಕೊಡ್ತೀನಿ.